ವಿಚಾರವಾಗಿ ಸಂಬಂಧಪಟ್ಟ ಹಾಗೆ ಅದನ್ನ ನೀವು ಹೇಗೆ ನೋಡ್ತೀರಾ ಅಂತ? ನೋಡಿ, ಅವರು ಕಾಂಗ್ರೆಸ್ ಪಕ್ಷದ ಒಬ್ಬ ಮುಖಂಡರು. ವೈಯಕ್ತಿಕವಾಗಿ ಮಾತಾಡಿರ್ಬೋದು ಹೊರತಾಗಿ ಅದು ಕರ್ನಾಟಕಕ್ಕೆ ಹೆಚ್ಚು ಬಡ್ಜೆಟಲ್ಲಿ ಕರ್ನಾಟಕಕ್ಕೆ ಅನುದಾನ ಕೊಟ್ಟಿಲ್ಲ ಅನ್ನೋ ಹಿನ್ನೆಲೆಯಲ್ಲಿ ಮಾತಾಡಿರ್ಬೋದು. ನನಗೆ ಗೊತ್ತಿಲ್ಲ ಯಾವ ಕಾಂಟಿ, ನಾನೇನು ಲೋಕಸಭಾ ಸದಸ್ಯ, ಆದ್ದರಿಂದ ನಾನು ಅದಕ್ಕೆ ರಿಯಾಕ್ಟ್ ಮಾಡೋದು ಸೂಕ್ತ ಅಲ್ಲ. ಈ ಹಿಂದೆ ನೀವು ಪ್ರಧಾನಮಂತ್ರಿ ಆಗಿದ್ದಾಗಲೂ ಸಹಿತ ಈ ರೀತಿಯ ಇದು ಬಂದಿತ್ತಲ್ಲ ಸರ್? ನಾನು ಅಸೆಂಬ್ಲಿ ಮೆಂಬರ್ ಆಗಿ, ಪಾರ್ಲಿಮೆಂಟ್ ಮೆಂಬರ್ ಆಗಿ 90 ಬಂದಾಗ ಬಡ್ಜೆಟ್ ಬಗ್ಗೆ ತುಂಬ ಕ್ರಿಟಿಸೈಸ್ ಮಾಡಿದ್ದೇನೆ. ಆದರೆ ಈ 2 ಭಾಗ ಈ ರಾಷ್ಟ್ರ ಮಾಡಬೇಕು ಅಂತ ಹೇಳಿ ನಾನೆಂದೂ ಮಾತಾಡಿ, ಆದ್ದರಿಂದ ನಾನು ಅದಕ್ಕೆ ರಿಯಾಕ್ಟ್ ಮಾಡಲ್ಲ. ಇವತ್ತು ಲೋಕಸಭೆ ಮತ್ತೆ ರಾಜ್ಯಸಭೆ ಎರಡರಲ್ಲೂ ಸಹಿತ ಅಂದ್ರೆ ಚರ್ಚೆಗೆ ಬಂತು ಸರ್ ಈ ವಿಚಾರ. ಏನೋ ಡಿ ಕೆ ಸುರೇಶ್ ಅವರು ಕ್ಷಮೆ ಯಾಚಿಸಬೇಕು, ಕಾಂಗ್ರೆಸ್ ಪಕ್ಷ ಇದಕ್ಕೆ ಕ್ಷಮೆ ಯಾಚಿಸಬೇಕು ಅನ್ನೋ ಅರ್ಥದಲ್ಲಿ. ಸರ್, ಅದ್ರ ಬಗ್ಗೆ ಅವ್ರ ಪಕ್ಷದ ಮುಖಂಡರುಗಳು ಏನು ಹೇಳಿದ್ರೋ ಗೊತ್ತಿಲ್ಲ. ನಾನು ಹೌಸ್ಗೆ ಹೋಗಿಲ್ಲ, ನನಗೆ ಸ್ವಲ್ಪ ಆರೋಗ್ಯ ಏರುಪೇರಾಗಿರಿಂದ ಹೋಗಿಲ್ಲ. ಆದ್ದರಿಂದ ಏನು ನಡೀತು ಅಂತ ಗೊತ್ತಿಲ್ಲ. ನನಗೆ ಏನು ಹೇಳಿದ್ರು ಅವ್ರ ಪಕ್ಷದ ನಿಲುವೇನು, ಖರ್ಗೆ ಅವರಿದ್ದೆಲ್ಲ ಏನು ಹೇಳಿದ್ರು ಅವರು ಗೊತ್ತಿಲ್ಲ. ಮತ್ತೆ ಸರ್, ಕರ್ನಾಟಕದ ರಾಜಕೀಯ ವಿಚಾರವಾಗಿ ನೋಡೋದಾದ್ರೆ ನೋಡಿ, ನಾವು BJP ಜೊತೆ ಸಂಬಂಧ ಮಾಡಿದ್ದೀವಿ. ಸೀಟ್ ವಿಚಾರ ಕುಮಾರಸ್ವಾಮಿ ಅವರು ಬಂದ ಮೇಲೆ ಅವರು ಮಾತಾಡಿ ತೀರ್ಮಾನಕ್ಕೆ ಬರ್ತಾರೆ. ಯಾವಾಗ ಆಗ್ಬೋದು ಸರ್ ಅಂದಾಜು? ನ್ಯಾಚುರಲಿ ಈ ವೀಕ್ ಆಗ್ಬೋದು, ನೆಕ್ಸ್ಟ್ ವೀಕ್. ಈ ವೀಕ್ ಆಗುತ್ತೆ, ನೆಕ್ಸ್ಟ್ ವೀಕ್ ಆಗ್ಬೋದು ಅಂತ ನನ್ನ ಭಾವನೆ. ನನಗೆ ಗೊತ್ತಿಲ್ಲ. ಕುಮಾರಸ್ವಾಮಿನೂ ನಾನು ಮಾತಾಡಿಲ್ಲ, ಅವರು ತುಂಬ ಬ್ಯುಸಿ ಇದ್ದಾರೆ. ನಾನಂತೂ ಮಾತಾಡಿಲ್ಲ. ಬಹುಶಃ ತೀರ್ಮಾನ ಮಾಡಲೇಬೇಕಲ್ಲ, ಮುಂದಿನ ದಿನಗಳಲ್ಲೇ ಮಾಡಬೇಕು. ಎಷ್ಟು ಸೀಟ್ ಅಂದಾಜು ಜೆಡಿಎಸ್ ಎಷ್ಟು ಕೇಳ್ತೀರಾ? ಆ ವಿಷಯ ಕುಮಾರಸ್ವಾಮಿ ಬಿಟ್ಟಿದ್ದು ನನಗೆ ಅಷ್ಟು. ಬಟ್ ಈಗ ಬಿಜೆಪಿ ಮತ್ತೆ ಜೆಡಿಎಸ್ ಎರಡು ಸೇರ್ ಹೋದ್ರೆ ಎಷ್ಟು ಗೆಲ್ಬೋದು ಅಂತಿದೆ ಸರ್ ನಿಮ್ಮ ಪ್ರಕಾರ? ಅದು ಇವತ್ತೇ ಹೇಳಲಿಕ್ಕಾಗಲ್ಲ. ಯಾವ್ಯಾವ ಸೀಟ್ ಸಿಕ್ಕತ್ತೆ, ಯಾರಿಗೆ, ಯಾವ ಏರಿಯಾ, ಇದೆಲ್ಲ ಅವಲಂಬನೆ ಆಗುತ್ತೆ. ಎಲ್ಲೆಲ್ಲಿ ಯಾರಿಗೆ ಯಾವ ಸೀಟ್ ಕೊಡ್ತಾರೆ, ಇದೆಲ್ಲ ಆ ಏರಿಯಾ ನಾವು ಸ್ಟ್ರಾಂಗ್ ಇದ್ದೀವೋ, BJP ಸ್ಟ್ರಾಂಗ್ ಇದ್ದಾರೋ, ಅದು ಸೀಟ್ಗಳ ಹಂಚಿಕೆ ಆದಮೇಲೆ ಒಂದು ಭಾವನೆ ಏನು ಹೇಳ್ಬೋದು, ಈಗ ಹೇಳಲಿಕ್ಕಾಗಲ್ಲ. ಮಂಜುನಾಥ್ ಅವರಿಗೂ ಸಹಿತ ಏನಂದ್ರೆ ಬಿಡಿಯಪ್ಪ, ಅವ್ರ ಆ ಎತ್ತರಕ್ಕೆ ಅವ್ರು ಬೆಳೆದಂಥ ಒಬ್ಬ ಡಾಕ್ಟರ್. ಡೋಂಟ್ ಟ್ರೈ ಟು ಡ್ರ್ಯಾಗ್ ಹಿಮ್, ಪ್ಲೀಸ್. ಅದಾದ್ಮೇಲೆ ಇದ್ರ ವಿಚಾರವಾಗ್ಲಿ ಸರ್, ಈಗ ಅನುದಾನದ ವಿಚಾರವಾಗಿ ರಾಜ್ಯಕ್ಕೆ ಏನಂದ್ರೆ ತುಂಬಾ ಅನ್ಯಾಯ ಆಗ್ತಿದೆ ಅನ್ನುವಂಥ ವಿಚಾರ, ಅದನ್ನ ನೀವು ಹೇಗೆ ನೋಡ್ತೀರಾ? ಬಂದೆ ಎಲ್ಲ ಕಾಲದಲ್ಲೂ ಏನು ಸರ್ಕಾರ ಮನಮೋಹನ್ ಸಿಂಗ್ ಹೇಳಿದ್ದೆಲ್ಲ ಕೊಟ್ಟಿದ್ದಾರ? ಅವ್ರು 10 ವರ್ಷ ರಾಜ್ಯ ಆಳಿದರು, ಕೇಳಿದ್ದೆಲ್ಲ ಕೊಟ್ಟಿದ್ದಾರ? ಹೇಳಿ. ಮಾತಾಡ್ತಾ ಹೋದರೆ ತುಂಬ ವಿಷಯ ಮಾತಾಡ್ಬೋದು, ಸುಮ್ಮನೆ ಅದ್ರ ಬಗ್ಗೆ ಚರ್ಚೆ ಮಾಡಿ. ನ್ಯೂಸ್ ಫಸ್ಟ್
ನಿರ್ಭೀತಿಯಿಂದ ನಿಮ್ಮ ಪರವಾಗಿ.